कितना उम्र दिवस ನಾನು ಬೇರೆ ಕೆಲಸಕ್ಕಾಗಿ ನಾನು ರಾಯಬಾಗ ಮತ್ತು ಉಗಾರ ತಗೊಂಡು ಹೋಗ್ಬೇಕಾಗಿತ್ತು. ಹೋಗೋದು ಆಂದಿವೇ ನಾನು ಈ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಅದಕ್ಕೆ ನಾನು ಅದನ್ನು ಲಾಸ್ಟ್ ಟೈಮು 2-3 ಕಡೆ ಬಂದಿದ್ದೇನೆ. ಏನೇನು ಸುಧಾರಣೆ ಆಗ್ಬೇಕಂದ್ರೆ ಸುಧಾರಣೆ ಇನ್ನೂ ಕೆಲವು ಸುಧಾರಣೆಗಳು ಆಗಬೇಕು. ಈಗ ಅದನ್ನು ಚೆಕ್ ಮಾಡ್ತೀನಿ. ICU ಯೂನಿಟ್ ಏನೈತಿ ಅಲ್ಲಿ ಕಲರಿಂಗ್ ಮಾಡ್ತಾಯಿದ್ದಾರೆ. ಏನೋ ಒಂದು ವೀಕ್ನೊಳಗೆ ಅದನ್ನು ಮಾಡಿಕೊಡಂತ ಹೇಳಿದ್ದೀನಿ. 2 ಬೆಡ್ಗಳೇನಿದಾವೆ ICU ಅದ್ರೊಳಗೆ ಅವ್ರು ಅಡ್ಜಸ್ಟ್ ಮಾಡ್ತಾಯಿದ್ದಾರೆ. ಎರಡನೇದಾಗಿ ಏನಿದೆ, ನಾವು ಡಿಲಿವರಿ ಪೇಷಂಟ್ ಬಗ್ಗೆ ನಾವು ಚೆಕ್ ಮಾಡ್ತೀವಿ. ಡಿಲಿವರಿ ಪೇಷಂಟಿಗೆ ಏನಿದೆ ನಾರ್ಮಲ್ ಡಿಲಿವರಿಯನ್ನು ಮಾಡಿಸ್ತಾ ಇದ್ದಾರೆ. ಎವರೇಜ್ 30-32 ಅವರು ಮಾಡಿದ ಬಗ್ಗೆ ರಿಜಿಸ್ಟರ್ನ ತೋರಿಸಿದ್ದಾರೆ. ಅವ್ರಿಗೆ ಜನ್ಮ ದಾಖಲೆಯನ್ನು ಯಾವ ರೀತಿ ಕೊಡ್ತಾ ಇದ್ದೀರಿ ಅಂತ ಕೇಳಿದಾಗ ಅವ್ರದ್ದೇನೈತೆ ತಾಯಿ ತಂದೆದು ಹೆಸರು ಬರ್ಕೊಂಡಿರ್ತೀವಿ, ಅವ್ರದ್ದೇನೈತೆ ಆಧಾರ್ ಕಾರ್ಡ್ಗಳನ್ನು ತೊಗೊಂಡಿರ್ತೀವಿ. ಮಕ್ಕಳ ಹೆಸರನ್ನು 3 ದಿವಸ ಇಡ್ತಾರೆ, ಕೆಲವೊಂದು 15 ದಿವಸ ಇಡ್ತಾರೆ. ಅವ್ರು ಇಟ್ಟಾಗ ಹೆಸರನ್ನು ಹೇಳಿದಾಗ ಅವ್ರ ತಕ್ಷಣ ನಾವು ಜನ್ಮ ದಾಖಲೆ ಕೊಡ್ತಾ ಇದ್ದೀವಿ ಅನ್ನೋ ಬಗ್ಗೆ ಹೇಳಿದ್ದಾರೆ. ಶೌಚಾಲಯಗಳನ್ನ ಪರಿಶೀಲನೆ ಮಾಡಿದ್ದೀವಿ. ಎಲ್ಲ ಶೌಚಾಲಯಗಳನ್ನ ಹೊಸವ ಮಾಡ್ತಾ ಇದ್ದಾರೆ. ಅದರ ರೀತಿ ನೀರಿನ ಬಗ್ಗೆ ಒಬ್ಬರು ನಮಗೆ ಕಂಪ್ಲೇಂಟ್ ಮಾಡಿದರು. ಅದನ್ನು ಕೂಡ ನಾನು ಮುನ್ಸಿಪಾಲ್ಟ್ರಿಗೆ ಹೇಳಿ ಎಲ್ಲಂತ ಹೊಸ ಬೋರ್ವೆಲ್ ಹಾಕಿ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನೈತಿ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ನಾವು ಇದ್ರೊಳಗೆ ನೋಡಿದ್ವಿ, ಸ್ವಲ್ಪ ಕ್ಲೀನ್ ಮೇಂಟೈನ್ ಮಾಡಿರಂತ ಹೇಳಿದ್ವಿ. ಆ ಡೆಡ್ ಸ್ಟಾಕ್ ಅಂತ ಏನೈತೆ ಅವನ್ನೆಲ್ಲ ಕ್ಲಿಯರ್ ಮಾಡಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 1 ವೀಕ್ ಟೈಮ್ ಕೊಟ್ಟಿದೆ, 1 ವೀಕ್ ಮಾಡ್ತೀವಿ. ಸರ್, ನಿಮಗೆ ಇದೇ ಒಬ್ಬರು ಪ್ರಶ್ನೆ ಮಾಡಿದ್ರು, ಇಲ್ಲಿ 2 ಜನ ಪೊಲೀಸ್ ಸಿಬ್ಬಂದಿ ಅವ್ರು ಬೇಕು. ಈಗ ನಾನು DYSP ಫೋನ್ ಹಚ್ಚಿದೆ. ಮೊದಲೇ ಅವರು ಬಿಜಿ ಇದ್ದಾರೆ. ನಾನು ಈ ಡಾಕ್ಟ್ರ್ ಕಡೆಯಿಂದ ಒಂದು ರಿಕ್ವೆಷನ್ ತೊಗೊಂಡು ನಾನು CPI ಹೇಳಿ ಪೊಲೀಸನ್ನ ಇಲ್ಲಿ ಹಾಕ್ಕೊಂಡ್ಬೇಕು. ನಾನು ಮಾಡ್ತೀನಿ. ಅವ್ರಿಗೆ ಅಕಾಮಿಡೇಷನ್ನ ಮಾಡಿಕೊಡುವಂಥ ವ್ಯವಸ್ಥೆ ನೀವು ಮಾಡಿಕೊಡ್ಬೇಕು. ಪೊಲೀಸರು ಬಂದು ನಿಂದ್ರಲ್ಲ, ಅವ್ರಿಗೆ ಒಂದು ರೂಮ್ ಕೊಡಿ, ಅವ್ರಿಗೆ ಅಕಾಮಿಡೇಷನ್ ನಾವು ಮಾಡಿಸ್ಕೊಡ್ತೀವಿ. ಸರ್, ಆಮೇಲೆ ಕುಡಿಯೋ ನೀರಿನ ಬಗ್ಗೆ ಹೇಳಿದ್ರು ಇವರು. ಕುಡಿಯೋ ನೀರಿನ ಬಗ್ಗೆ ಏನೈತಿ ನಾವು ಅದನ್ನು ನೋಡಿದ್ವಿ. ಪ್ರತಿಯೊಂದು ರೂಮಿನ ಮುಂದೆ 20 ಲೀಟ್ರ್ ಕ್ಯಾನನ್ನು ಕುಡಿಯೋ ನೀರನ್ನ ಮಾಡಿ ಅಂತ ಹೇಳಿದ್ವಿ. ವ್ಯವಸ್ಥೆ ಮಾಡ್ತೀವಿ. ಸರ್, ಮೊನ್ನೆ ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಪುಟ್ಟ ಬಾಲಕ ಇಲ್ಲ, ಅದರ ಬಗ್ಗೆ ಏನೈತೆ ನಾನು JD ಅವ್ರ ಜೊತೆ ಮಾತಾಡಿದ್ದೀನಿ. ಕಣ್ಣೂರನವರು ಅವ್ರು ಏನೈತೆ ಬಂದ ಕಿಸಿಂದ ಅದನ್ನೆಲ್ಲ ನೋಡಿದ್ದಾರೆ. ಮಗುವಿನ ಬಗ್ಗೆ ವಿಚಾರ ಮಾಡಿ ಪರಿಹಾರ ಕೊಟ್ಟಿದ್ದಾರೆ. ಅದಲ್ಲದೆ ಇನ್ನೂ ಸ್ವಲ್ಪ ಏನೈತಿ ಇನ್ವೆಸ್ಟಿಗೇಷನ್ ಮಾಡೋಂತ ನಾವು ಹೇಳಿದ್ದೀನಿ. ಮತ್ತು ಪೊಲೀಸರಿಗೆ ಹೇಳಿದ್ದೀನಿ.